ನಮಸ್ಕಾರ ಎಲ್ಲರಿಗೂ. LPG ಗ್ಯಾಸ್ ಕನೆಕ್ಷನ್ ಹೊಂದಿದಂಥವರಿಗೆ KYC ಕಡ್ಡಾಯವಾಗಿದೆ. ಒಂದು ವೇಳೆ LPG ಗ್ಯಾಸ್ ಕನೆಕ್ಷನ್ಗೆ ನಿಮ್ಮ ಒಂದು KYC ನೀವು ಮಾಡಿಸಿಲ್ಲ ಅಂತಂದರೆ ನಿಮ್ಮ LPG ಗ್ಯಾಸ್ ಕನೆಕ್ಷನ್ ರದ್ದಾಗುವಂಥ ಸಾಧ್ಯತೆ ಇರುವಂಥದ್ದು. ಅದಕ್ಕಾಗಿ LPG ಗ್ಯಾಸ್ ಕನೆಕ್ಷನ್ ಏಜೆನ್ಸಿಗಳ ಮುಂದೆ ಸಾಲುಗಳಲ್ಲಿ ನಿಂತುಕೊಂಡು ನೀವು KYCನ ಮಾಡಿಸಿಕೊಂಡು ಬರಬೇಕಾಗಿರುತ್ತೆ. ಅಲ್ಲಿ ನಿಮ್ಮ ಒಂದು ಸಮಯ ಕೂಡ ವ್ಯರ್ಥ ಆಗುವಂಥದ್ದು. LPG ಗ್ಯಾಸ್ ಕನೆಕ್ಷನ್ ಹೊಂದಿದಂಥವರು ಯಾವುದೇ ಒಂದು ಏಜೆನ್ಸಿಗಳಿಗೆ ಭೇಟಿ ನೀಡದೇ ಸ್ವತಃ ತಮ್ಮ ಒಂದು ಮೊಬೈಲ್ನ ಮೂಲಕನೇ KYC ಮಾಡಬಹುದಾಗಿರುತ್ತೆ. ಹಾಗಾಗಿ HP LPG ಗ್ಯಾಸ್ ಕನೆಕ್ಷನ್ ಹೊಂದಿದಂತವರು ಮನೆಯಲ್ಲೇ ಕುಳಿತುಕೊಂಡು ತಮ್ಮ ಒಂದು ಮೊಬೈಲ್ನ ಮೂಲಕನೇ KYC ಮಾಡುವಂತ ಸುಲಭ ವಿಧಾನವನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್, ತಾವಿನ್ನವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. GSP ಕ್ಲರ್ಕ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂತಹ ಮಾಹಿತಿಗಳು ಹಾಗೂ ಕೇಂದ್ರ ಸರ್ಕಾರದ ಕಡೆಯಿಂದ ಮತ್ತು ರಾಜ್ಯ ಸರ್ಕಾರದ ಕಡೆಯಿಂದ ಸಿಗುವಂತ ಯೋಜನೆಗಳ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ಚಾನಲ್ ಇಂದ ನೀವು ಪಡೆಯಬಹುದಾಗಿರುತ್ತೆ. ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. HP LPG ಗ್ಯಾಸ್ ಕನೆಕ್ಷನ್ ಹೊಂದಿದಂತವರು ಯಾವುದೇ ಒಂದು ಏಜೆನ್ಸಿಗಳಿಗೆ ಭೇಟಿ ನೀಡದೇ ಸ್ವತಃ ತಮ್ಮ ಒಂದು ಮೊಬೈಲ್ನ ಮೂಲಕನೇ KYC ಮಾಡುವಂತ ಸುಲಭ ವಿಧಾನವನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಮೊದಲದಾಗಿ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಪ್ಲೇ ಸ್ಟೋರ್ ನ ಓಪನ್ ಮಾಡ್ಕೊಳ್ಳಿ. ಪ್ಲೇ ಸ್ಟೋರ್ ಓಪನ್ ಆದ ನಂತರ ಇಲ್ಲಿ ಸರ್ಚ್ ಬಾರ್ ಅಲ್ಲಿ HP Pay ಅಂತ ಟೈಪ್ ಮಾಡಿ ನಂತರ ಸರ್ಚ್ ಮಾಡಿ. ಇಲ್ಲಿ HP Pay ಅನ್ನುವ ಒಂದು ಆ್ಯಪ್ ಕೂಡ ಬಂದಿರುತ್ತೆ. ಈ ಒಂದು ಆ್ಯಪ್ನ ನಿಮ್ಮ ಒಂದು ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಂತರ ಇದೇ ರೀತಿಯಾಗಿ ಇನ್ನೊಂದು ಆ್ಯಪ್ನ ಕೂಡ ನೀವು ಇನ್ಸ್ಟಾಲ್ ಮಾಡಬೇಕಾಗಿರುತ್ತೆ. ಆಧಾರ್ ಫೇಸ್ ID ಅಂತ ಬಂದಿರುತ್ತೆ. ಆಧಾರ್ ಫೇಸ್ ID ಅನ್ನುವ ಒಂದು ಆ್ಯಪ್ನ ಕೂಡ ಇನ್ಸ್ಟಾಲ್ ಮಾಡ್ಕೋಬೇಕಾಗಿರುತ್ತೆ. ಈ ಎರಡು ಆ್ಯಪ್ಗಳು ಇನ್ಸ್ಟಾಲ್ ಆದ ನಂತರ ಮೊದಲೇದಾಗಿ HP Pay ಅನ್ನುವ ಆ್ಯಪ್ನ ನೀವು ಓಪನ್ ಮಾಡ್ಕೊಳ್ಳಿ. ನಂತರ ಈ ರೀತಿಯಾಗಿ ಬಂದಿರುತ್ತೆ. ಇಲ್ಲಿ ಸ್ಕಿಪ್ ಅಂತಿರುತ್ತೆ. ಸ್ಕಿಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಾಗಿನ್ ಆರ್ ರಿಜಿಸ್ಟರ್ ಅಂತ ಬಂದಿರುತ್ತೆ. ಇಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ರೀತಿಯಾಗಿ ರಿಜಿಸ್ಟರ್ ನ್ಯೂ ಯೂಸರ್ ಅಂತ ಬಂದಿರುತ್ತೆ. ನೀವು ಆಲ್ರೆಡಿ HP ಗ್ಯಾಸ್ನ ಪಡೆದಿದ್ದೀರಾ ಅಥವಾ HP ಗ್ಯಾಸ್ ಕಸ್ಟಮರ ಅಂತ ಕೇಳಿರ್ತಾರೆ. ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಸಬ್ಮಿಟ್ ಅಂತಿರುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಎಂಟರ್ ಯುವರ್ LPG ರಿಜಿಸ್ಟರ್ ಮೊಬೈಲ್ ನಂಬರ್ ಅಂತ ಕೇಳಿರ್ತಾರೆ. ನೀವು ಈಗಾಗಲೇ LPG ಗ್ಯಾಸ್ ಕನೆಕ್ಷನ್ನ ಪಡೆಯುವಾಗ ಕೊಟ್ಟಿರುವಂಥ ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ನಂತರ ಕೆಳಗಡೆ ಸಬ್ಮಿಟ್ ಅಂತಿರುತ್ತೆ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ. ಸೊ ಆ ಒಂದು OTP ನ ಎಂಟರ್ ಮಾಡಿ. ನಂತರ ಕೆಳಗಡೆ ಸಬ್ಮಿಟ್ ಅಂತಿರುತ್ತೆ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಟೈಟಲ್ ಅಂತ ಇರುತ್ತೆ. ಟೈಟಲ್ ಅಲ್ಲಿ ಯಾವುದು ಸೂಕ್ತನೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಫಸ್ಟ್ ನೇಮ್ ಅಂತ ಇರುತ್ತೆ. ಫಸ್ಟ್ ನೇಮ್ ನ ಸರಿಯಾಗಿ ಎಂಟರ್ ಮಾಡಿ. ಅದೇ ರೀತಿಯಾಗಿ ಲಾಸ್ಟ್ ನೇಮ್ ಅಂತ ಇರುತ್ತೆ. ಲಾಸ್ಟ್ ನೇಮ್ ನ ಕೂಡ ಎಂಟರ್ ಮಾಡಿ. ಮೊಬೈಲ್ ನಂಬರ್ ಆಟೋಮೆಟಿಕ್ ಆಗಿ ಫಿಕ್ಸ್ ಆಗಿರುತ್ತೆ. ನಂತರ ಡೇಟ್ ಆಫ್ ಬರ್ತ್ ಅಂತ ಇರುತ್ತೆ. ಕ್ಯಾಲೆಂಡರ್ ಟೈಪ್ ಅಲ್ಲಿ ಡೇಟ್ ಆಫ್ ಬರ್ತ್ ನ ಸರಿಯಾಗಿ ಆಯ್ಕೆ ಮಾಡ್ಕೊಳ್ಳಿ. ನಂತರ ಪಿನ್ ಕೋಡ್ ಅಂತ ಇರುತ್ತೆ. ಪಿನ್ ಕೋಡ್ ನ ಕೂಡ ಎಂಟರ್ ಮಾಡಿ. ನಂತರ ಇಮೇಲ್ ID ಅಂತ ಇರುತ್ತೆ. ಜಿಮೇಲ್ ID ಅಥವಾ ಇಮೇಲ್ ID ನ ಕೂಡ ಎಂಟರ್ ಮಾಡಬಹುದು. ಎಂಟರ್ ಮಾಡಿದ ನಂತರ ಐ ಅಗ್ರಿ ಬಟನ್ ಮೇಲೆ ಚೆಕ್ ಮಾರ್ಕ್ ನ ಮಾಡ್ಕೊಳ್ಳಿ. ನಂತರ ಸಬ್ಮಿಟ್ ಅಂತಿರುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಯು ಹ್ಯಾವ್ ಸಕ್ಸಸ್ಫುಲ್ ರಿಜಿಸ್ಟರ್ಡ್ ವಿತ್ HP Pay ಅಂತ ಬಂದಿರುತ್ತೆ. ಓಕೆ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ MPIN ನ ಸೆಟ್ ಮಾಡಬೇಕಾಗಿರುತ್ತೆ. ಪ್ಲೀಸ್ ಎಂಟರ್ 4 ಡಿಜಿಟ್ ನ್ಯೂ MPIN ಅಂತ ಕೇಳಿರ್ತಾರೆ. ಅಂದ್ರೆ ಹೊಸದಾಗಿ MPIN ಅಥವಾ ಸೆಕ್ಯೂರಿಟಿ ಕೋಡ್ ನ ಎಂಟರ್ ಮಾಡಿ. ನಂತರ ಇಲ್ಲಿ ಎಂಟರ್ ಮಾಡಿರುವಂತಹ MPIN ನ ಕೆಳಗಡೆ ಕೂಡ ಎಂಟರ್ ಮಾಡಬೇಕು. ಅಂದ್ರೆ ಕನ್ಫರ್ಮ್ ಮಾಡಬೇಕಾಗಿರುತ್ತೆ. ಎರಡರಲ್ಲೂ ಕೂಡ ಸೇಮ್ ಆಗಿರುವಂತಹ MPIN ನ ಎಂಟರ್ ಮಾಡಿ. ನಂತರ ಕೆಳಗಡೆ ಸಬ್ಮಿಟ್ ಅಂತ ಇರುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ರಿಜಿಸ್ಟರ್ ಮತ್ತು MPIN ಈಸ್ ಕ್ರಿಯೇಟೆಡ್ ಸಕ್ಸಸ್ಫುಲ್ ಅಂತ ಬಂದಿರುತ್ತೆ. ನಿಮ್ಮ ಒಂದು ರಿಜಿಸ್ಟ್ರೇಷನ್ ಮತ್ತು MPIN ಕೂಡ ಸಕ್ಸಸ್ಫುಲ್ ಆಗಿರುತ್ತೆ. ನಂತರ ಓಕೆ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಲಾಗಿನ್ ಪೇಜ್ ಓಪನ್ ಆಗಿರುತ್ತೆ. ಪ್ಲೀಸ್ ಎಂಟರ್ ಯುವರ್ 4 ಡಿಜಿಟ್ MPIN ಅಂತ ಕೇಳಿರ್ತಾರೆ. ನೀವು ಸೆಟ್ ಮಾಡ್ಕೊಂಡಿರುವಂತಹ MPIN ನಂಬರ್ ನ ಎಂಟರ್ ಮಾಡಿ. ನೆಕ್ಸ್ಟ್ ಇಲ್ಲಿ ಲೊಕೇಶನ್ ಪರ್ಮಿಷನ್ ಕೇಳುತ್ತೆ. ಇಲ್ಲಿ ಅಲೋ ಅಂತ ಮಾಡಿ. ನೆಕ್ಸ್ಟ್ ಇಲ್ಲಿ HP Pay ಮೇನ್ ಪೇಜ್ ಓಪನ್ ಆಗಿರುತ್ತೆ. ಇದರಲ್ಲಿ HP ಗ್ಯಾಸ್ KYC ಅಂತ ಇದೆ ನೋಡಬಹುದು. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಬಯೋಮೆಟ್ರಿಕ್ ಆಧಾರ್ ಅಥೆಂಟಿಕೇಶನ್ KYC ಅಂತ ಇರುತ್ತೆ. ಕೆಳಗಡೆ ಕನ್ಸೆಂಟ್ ಅಂತ ಇರುತ್ತೆ. ಇಲ್ಲಿ ಭಾಷೆಗಳನ್ನ ಕೊಟ್ಟಿರ್ತಾರೆ. ನಮ್ಮ ಕನ್ನಡ ಕೂಡ ಇರುವಂತದ್ದು. ಕನ್ನಡದಲ್ಲಿ ಬೇಕಿತ್ತು ಅಂತಂದ್ರೆ ಕನ್ನಡನ ಕೂಡ ಸೆಟ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಐ ಅಗ್ರಿ ಬಟನ್ ಮೇಲೆ ಚೆಕ್ ಮಾರ್ಕ್ ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚರ್ ಫೇಸ್ ಅಂತ ಇರುತ್ತೆ. ಕ್ಯಾಪ್ಚರ್ ಫೇಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನೀವು ಈಗಾಗಲೇ ಇನ್ಸ್ಟಾಲೇಷನ್ ಮಾಡ್ಕೊಂಡಿರುವಂತಹ ಆಧಾರ್ ಫೇಸ್ ID ಒಂದು ಪರ್ಮಿಷನ್ ನ ಕೇಳುತ್ತೆ. ಅಲೋ ಮಾಡಿ. ನೆಕ್ಸ್ಟ್ ಇಲ್ಲಿ ಫೇಸ್ ಅಥೆಂಟಿಕೇಶನ್ ಓಪನ್ ಆಗಿರುತ್ತೆ. ನೀವು ಯಾವ ರೀತಿಯಾಗಿ ಫೇಸ್ ಅಥೆಂಟಿಕೇಶನ್ ನ ಮಾಡಬೇಕು ಅಂತ ಕೇಳಿದ್ರೆ ನೀವು ಸ್ಟ್ರೈಟ್ ಆಗಿ ನಿಂತ್ಕೊಂಡಿರಬೇಕಾಗಿರುತ್ತೆ. ಅದು ಬೆಳಕಿನಲ್ಲಿ ಅಥವಾ ಲೈಟಿನ ಬೆಳಕಿನಲ್ಲಿ. ನಂತರ ಕೂಲಿಂಗ್ ಗ್ಲಾಸ್ ಅಥವಾ ಯಾವುದೇ ಒಂದು ಗ್ಲಾಸ್ ನ ನೀವು ಕಣ್ಣಿಗೆ ಹಾಕಿರಬಾರದು. ನಂತರ ಕಣ್ಣನ್ನ ಮಿಟಕಿಸಬೇಕಾಗಿರುತ್ತೆ. ಅಂದ್ರೆ ಬ್ಲಿಂಕ್ ಮಾಡಬೇಕಾಗಿರುತ್ತೆ. ಸೊ ಈ ರೀತಿಯಾಗಿ ಮಾಡಿ ನಿಮ್ಮ ಒಂದು ಫೇಸ್ ಅಥೆಂಟಿಕೇಶನ್ ನ ಮಾಡಬಹುದು. ನೆಕ್ಸ್ಟ್ ಇಲ್ಲಿ ಐ ಆಮ್ ಅವೇರ್ ಅಂತ ಇರುತ್ತೆ. ಸೊ ಚೆಕ್ ಮಾರ್ಕ್ ನ ಮಾಡ್ಕೊಳ್ಳಿ. ಕೆಳಗಡೆ ಪ್ರೊಸೀಡ್ ಅಂತ ಇರುತ್ತೆ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಮೊಬೈಲ್ನಲ್ಲಿ ಫ್ರಂಟ್ ಕ್ಯಾಮ್ರಾ ಓಪನ್ ಆಗುವಂಥದ್ದು. ನೀವು ಬೆಳಕಿನಲ್ಲಿ ನಿಂತುಕೊಂಡು ನೀವು ಫ್ರಂಟ್ ಕ್ಯಾಮ್ರಾದ ಮುಂದುಗಡೆ ನಿಮ್ಮ ಒಂದು
ಮುಖವನ್ನು ತೋರಿಸಬೇಕಾಗಿರುತ್ತೆ. ಜೊತೆಗೆ ಕಣ್ಣುಗಳನ್ನು ಕೂಡ ಬ್ಲಿಂಕ್ ಮಾಡಬೇಕಾಗಿರುತ್ತೆ. ಕಣ್ಣುಗಳನ್ನು ಬ್ಲಿಂಕ್ ಮಾಡಿದಾಗ ಹಸಿರು ಬಣ್ಣದಲ್ಲಿ ಒಂದು ಸರ್ಕಲ್ ಬರುವಂಥದ್ದು. ಸರ್ಕಲ್ ಬಂದಾಗ ನಿಮ್ಮ ಒಂದು KYC ಕೂಡ ಕಂಪ್ಲೀಟ್ ಆಗುತ್ತೆ. ನಿಮ್ಮ ಒಂದು ಇಮೇಜ್ ಕೂಡ ಇಲ್ಲಿ ಕ್ಯಾಪ್ಚರ್ ಆಗಿರುತ್ತೆ. ನಮ್ದು ಆಲ್ರೆಡಿ KYC ಆಗಿರುವುದರಿಂದ KYC ಈಸ್ ಆಲ್ರೆಡಿ ಡನ್ ಫಾರ್ ದ ಕನ್ಸ್ಯೂಮರ್ ಅಂತ ಬಂದಿದೆ. ಅಂದ್ರೆ ನಿಮ್ದು ಆಲ್ರೆಡಿ KYC ಆಗಿದೆ ಅಂತ ಬಂದಿದೆ. ಹೊಸದಾಗಿ KYC ಮಾಡುವಂತವರಿಗೆ KYC ಡನ್ ಅಂತ ಬರುವಂತದ್ದು. ಅಂದ್ರೆ ನಿಮ್ಮ ಒಂದು KYC ಸಕ್ಸಸ್ಫುಲ್ ಆಗಿದೆ ಅಂತ ಒಂದು ನೋಟಿಫಿಕೇಶನ್ ಕೂಡ ಗ್ರೀನ್ ಅಲ್ಲಿ ತೋರಿಸಿರುತ್ತಾರೆ. ಈ ರೀತಿಯಾಗಿ HP ಗ್ಯಾಸ್ ಕನೆಕ್ಷನ್ ಹೊಂದಿದಂತವರು ತಮ್ಮ ಒಂದು ಮೊಬೈಲ್ನ ಮೂಲಕನೇ KYC ಮಾಡಬಹುದಾಗಿತ್ತು. ಸೊ ಈ ಒಂದು ಮಾಹಿತಿ ತಿಳಿದಿರಲಿ ಅಂತ ನಾನು ಇವತ್ತಿನ ವಿಡಿಯೋದ ಮೂಲಕ ನಿಮಗೆ ಮಾಹಿತಿನ ತಿಳಿಸಿಕೊಟ್ಟಿದ್ದೇನೆ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ಮಾಹಿತಿಗೆ ತಪ್ಪದೇ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡಲಿಕ್ಕಾಗಿ ನಿಮಗೆ